ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಎರಡು ವಿಚಾರಕ್ಕೆ ತಮ್ಮನ್ನು ನಾವಿಲ್ಲಿ ಕರೆದಿದ್ದೀವಿ. ಒಂದು, ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರು ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಯ ಕುರಿತಾಗಿ ಆಸರೆ ಎನ್ನುವಂತಹ ಕಾರ್ಯಕ್ರಮವನ್ನು ನಮ್ಮ ಘನ ಸರ್ಕಾರ ಮತ್ತು ನಮ್ಮ ಗೃಹ ಸಚಿವರು ಮತ್ತು ನಮ್ಮ DGP ಸಾಹೇಬರು ಇದನ್ನು ಜಾರಿಗೆ ತಂದಿದ್ದರು. ಇದರನ್ನ ಮೂಲ ಉದ್ದೇಶ ಏನು ಅಂತಂತಂದರೆ, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಸುರಕ್ಷತೆಯ ಭಾವ ಮತ್ತು ಅವರಿಗೆ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ಅವರ ಕುಂದುಕೊರತೆಗಳನ್ನು ನೀಗಿಸೋದರಲ್ಲಿ ಈಗಾಗಲೇ ನಾವು ಏನು ಮನೆ ಮನೆ ಪೊಲೀಸಿಂಗ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಹಿರಿಯ ನಾಗರಿಕರು ಮತ್ತು ಒಂಟಿ ಮಹಿಳೆಯರ ಭದ್ರತೆ ಮತ್ತು ಸುರಕ್ಷತೆ ಮತ್ತು ಭರವಸೆಯನ್ನು ನಾವು ತರುವಂಥ ಕಾರ್ಯವನ್ನು ಕೂಡ ಪೊಲೀಸ್ ಇಲಾಖೆ ಜಾರಿಗೆ ತಂದಿತ್ತು. ಇದನ್ನು ಕಳೆದು ಹಲವಾರು ತಿಂಗಳಿಂದ ನಾವು ಇದನ್ನು ಎಲ್ಲ ಬೀಟ್ ನಮ್ಮ ಜಿಲ್ಲೆಯಲ್ಲಿರುವಂಥ ಒಟ್ಟು 329 ಬೀಟ್ಗಳಲ್ಲಿಯೂ ಕೂಡ ಇದನ್ನು ಜಾರಿಗೆ ತಂದಿದ್ದೀವಿ. ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇದೆ. ಈ 329 ಬೀಟ್ ಸಿಬ್ಬಂದಿ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ವಾಸಿಸುವಂತಹ ಏಕಾಂಗಿಯಾಗಿ ವಾಸಿಸುವಂಥ ಹಿರಿಯ ನಾಗರಿಕರ ಮನೆಗಳನ್ನು ಗುರುತಿಸುವುದು, ಒಂಟಿ ಮಹಿಳೆಯರಿರುವಂಥ ಮನೆಗಳನ್ನು ಗುರುತಿಸಿ ಅವರಿಗೆ ಒಂದು ಭದ್ರತೆ ಮತ್ತು ಸುರಕ್ಷತೆ ಮತ್ತು ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಆಲಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗ್ಬಿಟ್ಟು ಸರ್ಕಾರದಿಂದ ಅವರಿಗೆ ಈಗಾಗಲೇ ಇರುವಂತಹ ಹಲವಾರು ಯೋಜನೆಗಳನ್ನು ಕೂಡ ಇದೆ. ಸೊ ಹೋಗಿ ಅವರ ಸುರಕ್ಷತೆ ಭದ್ರತೆಯ ಜೊತೆಗೆ ಅವರು ಏನಾದರೂ ಆ ಯೋಜನೆಗಳಿಂದ ವಂಚಿತರಾಗಿದ್ದರು ಅಂತಂತಂದರೆ ಆ ಯೋಜನೆಗಳನ್ನು ತಲುಪಿಸುವಲ್ಲಿನೂ ಕೂಡ ನಮ್ಮ ಬೀಟ್ ಸಿಬ್ಬಂದಿ ಒಂದು ಒಳ್ಳೆ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಅವ್ರಿಗೆ ಇರುವಂತಹ ಎಲ್ಲ ಸೌಲಭ್ಯ ಯೋಜನೆಗಳ ಕುರಿತಾದಂಥ ಒಂದು ವಿಸ್ತೃತವಂತ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ನಾವು ಬೀಟ್ ಸಿಬ್ಬಂದಿಗೆ ಕೊಟ್ಟು ಅವರು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಕಾನೂನುಗಳಿಗೆ ಸಂಬಂಧಪಟ್ಟಂತೆ, ತಂದೆ ತಾಯಿ ಮತ್ತು ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ, ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು, ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಆಗಿರ್ಬೋದು, ಅಂದರೆ 60 ವರ್ಷಕ್ಕಿಂತ ಮೇಲೆ ಇದ್ದವರಿಗೆ ಪಿಂಚಣಿ, 60 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಪಿಂಚಣಿ ಸೌಲಭ್ಯ ಆಗಿರ್ಬೋದು, ಮತ್ತು ಹಿರಿಯ ನಾಗರಿಕರಿಗೆ ಬಸ್ ಪ್ರಯಾಣದಲ್ಲಿರುವಂಥ ರಿಯಾಯಿತಿ, ವಿಧವಾ ವೇತನ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮತ್ತು ಮೃತ ರೈತರ ಪತ್ನಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ಅಸಿಡ್ ದಾಳಿಗೆ ಒಳಗಾದಂತಹ ಮಹಿಳೆಯರಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ವೃದ್ಧಾಶ್ರಮಗಳ ಬಗ್ಗೆ, ಹಿರಿಯ ನಾಗರಿಕರಿಗೆ ಸಹಾಯವಾಣಿ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ, ಮತ್ತು ಈ ರೀತಿಯಾದಂಥ ಯೋಜನೆಗಳನ್ನು ಆಸರೆ ವಿಜಯಪುರ ಜಿಲ್ಲಾ ಪೊಲೀಸರು ಆಸರೆ ಕಾರ್ಯಕ್ರಮದ ಒಂದು ಭಾಗವಾಗಿ 28 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿರುವಂಥ ಒಟ್ಟು 329 ಬೀಟ್ಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಆಫ್ ದ ಸ್ಕೀಮ್ಸ್, ಸೊ ಸ್ಕೀಮ್ಸ್ಗಳ ಡಿಟೇಲ್ಸ್ನು ಕೂಡ ನಾವು ಈ ರೀತಿ ಮಾಡಿ ಕೊಟ್ಟಿದ್ದೀವಿ. ಯಾವ್ಯಾವ ಇಲಾಖೆಗೆ ಯಾವ್ಯಾವ ಯೋಜನೆಗಳು ಬರ್ತವೆ, ಸೊ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅಂತ ಹೇಳಿ. ಸೊ ವೃದ್ಧಾಪ್ಯ ವೇತನ ಯಾರಿಗೆ ಅಪ್ರೋಚ್ ಆಗಬೇಕು, ಬಸ್ ರಿಯಾಯಿತಿ ಪ್ರಯಾಣದರ ಯಾರಿಗೆ ಅಪ್ರೋಚ್ ಆಗಬೇಕು, ಸೊ ಆ ರೀತಿಯಾಗಿ ಅವ್ರಿಗೆ ಈಗಾಗಲೇ ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಬೀಟ ವ್ಯವಸ್ಥೆ ಅಂತ ಹೋದಾಗ, ಆಸರೆ ಅಂತ ಸ್ಕೀಮಿನ ಆಸರೆ ಯೋಜನೆ ಅಂತ ಹಳ್ಳಿಗಳಿಗೆ ಹೋದಾಗ ಆ ಸಮಸ್ಯೆಗಳನ್ನು ಗುರ್ತಾಕೋತಾರೆ. ಕೆಲವೊಂದು ಸಮಸ್ಯೆಗಳು ಹೊಸದಾಗಿ ಬರುತ್ತೆ. ಸೊ ಎಲ್ಲ ಯೋಜನೆಗಳನ್ನು ಒಂದೇ ಕಡೆ ಇರುತ್ತಂತಲ್ಲ. ಸೊ ಆವಾಗ ಸಂಬಂಧಪಟ್ಟಂತಹ ನಮ್ಮ ಇನ್ಸ್ಪೆಕ್ಟರ್ PSI ಅವರು ತಹಶೀಲ್ದಾರ್ ಜೊತೆಗೆ ಚರ್ಚೆ ಮಾಡಿ ಏನು ಸಹಾಯ ಮಾಡೋಕ್ಕಾಗುತ್ತೆ ವಿತಿನ್ ದ ಏನು ಸರ್ಕಾರದ ಯೋಜನೆಗಳಲ್ಲಿ ಆ ರೀತಿಯಾದಂಥ ಒಂದು ಸಹಾಯವನ್ನು ನಮ್ಮ ಪೊಲೀಸ್ನವರು ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಮಾಡಿಕೊಡ್ತಾರೆ. ಸೊ ಇದನ್ನು ಹೆಚ್ಚು ನೀವು ಬಳಸ್ತಾ ಹೋದಂಗೆ ಇದರದ ಯೋಜನೆ ಪರಿಣಾಮವಾಗಿ, ಯಾಕಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಪಬ್ಲಿಕ್ ವಿಲ್ ಯೂಸ್ ಇಟ್. ಅವ್ರು ಹೆಚ್ಚು ಬಳಕೆ ಮಾಡಿದಷ್ಟು ಇದರ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಆಗ್ತಾ ಹೋಗುತ್ತೆ. ತಾವು ಕೂಡ ಮಾಧ್ಯಮದವರು ತಮ್ಮನ್ನೇ ಲಾಕ್ ಮಾಡಿ ಹೋಗ್ಬೇಕಾದ್ರೆ ಈ ವ್ಯವಸ್ಥೆಯನ್ನು ಒಂದ್ಸರಿ ಚೆಕ್ ಮಾಡಿ. ವಿ ನೀಡ್ ಫೀಡ್ಬ್ಯಾಕ್. ಯಾಕಂತಂದರೆ ಇದು ಹೊಸ ವ್ಯವಸ್ಥೆ ಇರೋದ್ರಿಂದ ಹೇಗೆ ವರ್ಕ್ ಆಗುತ್ತೆ ಹೇಗಿಲ್ಲ ಅನ್ನೋದು ಕೂಡ ನಮಗೆ ಫೀಡ್ಬ್ಯಾಕ್ ಮುಖಾಂತರ ಗೊತ್ತಾಗುತ್ತೆ. ಈ ಫೀಡ್ಬ್ಯಾಕ್ ಬಂದಷ್ಟು ಕೂಡ ನಾವು ಇದನ್ನು ಇರುವಂತಹ ಕೊರತೆಗಳನ್ನು ಅಟೆಂಡ್ ಮಾಡಿ ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಆಗುತ್ತೆ.